ಭಾರತದಲ್ಲಿ ಆರಂಭದಿಂದಲೂ ಕೂಡ ಬಡತನ ಜಾಸ್ತಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನರಿಗೆ ಜಮೀನಿಲ್ಲ, ಬಹಳಷ್ಟು ಜನರಿಗೆ ಉದ್ಯೋಗಗಳಿಲ್ಲ, ಬಹಳಷ್ಟು ಜನರ ಬಳಿ ದುಡ್ಡಿಲ್ಲ. ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಮಧ್ಯಮ ವರ್ಗದಲ್ಲಿ ಹುಟ್ಟುವಂತಹ ಬಹಳಷ್ಟು ಮಕ್ಕಳಿಗೆ ಅಧಿಕಾರಿಗಳಾಗುವ ಕನಸು. ಅದರಲ್ಲಿ ನೀವು ಒಬ್ಬರಾಗಿರ್ತೀರಿ. PUC ಮುಗಿಸಿದ ತಕ್ಷಣ ಅಥವಾ ಡಿಗ್ರಿ ಮುಗಿಸಿದ ತಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋಕೆ ಆರಂಭ ಮಾಡಿರ್ತೀರಿ ಅಥವಾ ಆರಂಭ ಮಾಡುವವರಿರ್ತೀರಿ. ನಿಮಗೆ ಇರುವ ಏಕೈಕ ಅವಕಾಶ ಅಂತ ಅಂದ್ರೆ ಅದು ಕಷ್ಟಪಟ್ಟು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ರ್ಯಾಂಕ್ ಬಂದು ನಿಮ್ಮ ಕನಸಿನ ಹುದ್ದೆಯನ್ನ ಗಳಿಸ್ಕೊಳ್ಳೋದು. ಆದ್ರೆ ಬಹುಪಾಲು ವಿದ್ಯಾರ್ಥಿಗಳು ಇದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಕಾರಣ ಏನು? ಯಾಕೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿ ಪಂಚವಾರ್ಷಿಕ ಯೋಜನೆ ಆಗ್ತಾ ಇದೆ? 20 ಅಥವಾ 21ನೇ ವರ್ಷಕ್ಕೆ ಆರಂಭ ಮಾಡುವಂತಹ ನಿಮ್ಮ ಓದು 26, 27 ಆದ್ರೂ ಕೂಡ ಮುಗಿತಾ ಇಲ್ಲ. ಯಾವ ವಿಷಯದ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಭವಿಷ್ಯದಲ್ಲಿ ಅನ್ನುವಂತ ಒಂದು ಸ್ಪಷ್ಟತೆ ಇಲ್ಲ. ಮನೆಯಲ್ಲಿ ತಂದೆ ತಾಯಿ ಗೌರವ ಕೊಡ್ತಾ ಇಲ್ಲ. ಸ್ನೇಹಿತರು ನೋಡಿದ್ರೆ ಸೆಟ್ಲ್ ಆಗ್ತಾ ಇದ್ದಾರೆ. ಎಷ್ಟೋ ಜನರ ಮದುವೆನೇ ಆಗಿದೆ. ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸ್ತಾ ಇದ್ದಾರೆ ನಿಮ್ ಸ್ನೇಹಿತರು. ನೀವೆಲ್ಲಿ ಉಳಿದ್ಬಿಟ್ರಿ? ಈ ಕಡೆ ಬಹಳಷ್ಟು ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ, ದುಡ್ಡಿರೋರೆ ದುಡ್ಡು ಕೊಟ್ಟು ಸರ್ಕಾರಿ ಹುದ್ದೆಗಳನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ ಕತೆ ಏನು? ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಇದಕ್ಕೊಂದು ಪರಿಹಾರ ಬೇಕಲ್ವಾ? ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ಲಾರಿಟಿಯನ್ನ ಕಂಡು ಹಿಡಿದುಕೊಳ್ಳೋಕೆ ಪ್ರಯತ್ನ ಪಡೋಣ. ವೆಲ್ಕಮ್ ಟು ಪಾಂಚಜನ್ಯ IAS. ಸ್ಪರ್ಧಾರ್ಥಿಗಳೇ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ತಯಾರಿ ಮಾಡ್ತಾ ಇದ್ರು ಕೂಡ ಈ ವಿಡಿಯೋ ನಿಮಗೋಸ್ಕರ. 1 ಅಥವಾ 1.5 ವರ್ಷದಲ್ಲಿ ಯಾವ ರೀತಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರ ಸಂಪೂರ್ಣ ಸಿಲೆಬಸ್ ಅನ್ನ ಕರಗತ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿಯನ್ನು ಕೊಡೋಕೆ ಬಯಸ್ತೀನಿ. ಯಾಕಂದ್ರೆ ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ನೋಡಿಕೊಂಡು ಅದೇ ಒಂದು ಜೀವನದ ಅನುಭವವನ್ನು ಪಡೆದುಕೊಂಡು ಬೆಳೆದಿರುವಂತಹ ನಮಗೆ ನಿಮ್ಮ ಕಷ್ಟದ ಅರಿವಿದೆ, ನಿಮ್ಗೆ ಆಗ್ತಾ ಇರುವಂತ ನೋವಿನ ಅರಿವಿದೆ. ನೀವ್ ಯಾಕೆ ಯಶಸ್ವಿ ಆಗ್ತಾ ಇಲ್ಲ, ನೀವ್ ಎಲ್ಲಿ ಎಡುತ್ತಾ ಇದ್ದೀರಿ ಅನ್ನೋದನ್ನ ಬಹಳ ಜನ ನಿಮ್ಗೆ ತಿಳಿಸ್ಕೊಡ್ತಾ ಇಲ್ಲ. ನಿಮಗ್ ಗೊತ್ತಿದೆ, ಆದ್ರೂ ಕೂಡ ನಿಮ್ಗದು ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಹಾಗಾಗಿ ಕಾಲ ಮಿಂಚೋ ಮುನ್ನ ನೀವೆಲ್ಲರೂ ಕೂಡ ಎಚ್ಚರರಾಗಬೇಕು. ನೀವು ಮನಸ್ಸು ಮಾಡಿದ್ರೆ ಕೇವಲ 1ರಿಂದ 1.5 ವರ್ಷದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರುವಂತ ಎಲ್ಲ ಸಿಲೆಬಸ್ ಅನ್ನ ಅರಿದು ಕುಡಿದು ನೀವು ಮತ್ತೆ ಪಾರ್ಟ್ ಟೈಮ್ ಜಾಬ್ ಅನ್ನು ಅಥವಾ ಮತ್ತೊಂದು ಕೆಲಸವನ್ನ ಮಾಡ್ತಾನೂ ಕೂಡ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬಹುದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತಿನ ಬದುಕು ಅಷ್ಟು ಸುಲಭವಾಗಿಲ್ಲ. ಇವತ್ತು ನಿಮ್ಮ ಜೇಬ್ನಲ್ಲಿ ದುಡ್ಡಿಲ್ಲ ಅಂತ ಅಂದ್ರೆ ನಿಮ್ಮ ಸ್ನೇಹಿತರು ಗೌರವ ಕೊಡಲ್ಲ, ನಿಮ್ಮ ಮನೆಯವರು ಗೌರವ ಕೊಡಲ್ಲ, ನಿಮಗೆ ಹೆಣ್ಣು ಕೊಡಲ್ಲ. ಆಮೇಲೆ ಎಷ್ಟೋ ಜನ ಯುವತಿಯರಿಗೂ ಕೂಡ ಸ್ವಾವಲಂಬನೆ ಅನ್ನೋದು ಬರೋದಿಲ್ಲ. ಇದೆಲ್ಲನೂ ಕೂಡ ಆಗಬೇಕು ಅಂತ ಅಂದ್ರೆ ನಿಮಗೆ ಇರುವಂತ ಏಕೈಕ ದಾರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಆರಂಭಿಸಬೇಕನ್ನುವಂತ ಒಂದು ಕ್ಲಾರಿಟಿ ಏನಿರುತ್ತೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ಅಲ್ಲಿ ಮುಖ್ಯವಾಗಿ ಬರುವಂತದ್ದು ಸ್ಟ್ಯಾಟಿಕ್ ವಿಷಯಗಳು. ಏನು ಸ್ಟ್ಯಾಟಿಕ್ ಅಂತ ಅಂದ್ರೆ ಇವು ಬದಲಾಗೋದಿಲ್ಲ. ಪ್ರತಿ ವರ್ಷ ಅದೇ ವಿಷಯಗಳಿರುತ್ತೆ. ದಿನಕ್ಕೊಂದು ಅಥವಾ ತಿಂಗಳಿಗೊಂದು ಬದಲಾಗ್ತಾ ಇರೋದಿಲ್ಲ. ಇಲ್ಲೊಂದು ಸ್ಪಷ್ಟತೆ ಇರುತ್ತೆ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ಪಾಲಿಟಿಯನ್ನ ತಗೊಳ್ಳಿ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 15ರಿಂದ 20 ಪ್ರಶ್ನೆಗಳು. ಜಿಯೋಗ್ರಫಿ ಪ್ಲಸ್ ಅದರ ಜೊತೆ ಮ್ಯಾಪಿಂಗ್ ಅನ್ನ ಸೇರಿಸ್ಕೊಳ್ಳಿ. ಎನ್ವೈರನ್ಮೆಂಟ್ ನಿಂದ ಪ್ರಶ್ನೆಗಳು ಬರುತ್ತೆ, ಎಕನಾಮಿಯಿಂದ ಪ್ರಶ್ನೆಗಳು ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ 5 ವಿಷಯಗಳಿಗೆ ಇತ್ತೀಚೆಗೆ ಹೆಚ್ಚಿನ ಒತ್ತನ್ನ ಕೊಡ್ಲಾಗ್ತಾ ಇದೆ. ನೀವೆಲ್ರು ಏನ್ ಮಾಡ್ತೀರಿ? ಹಿಸ್ಟ್ರಿ ಮತ್ತು ಆರ್ಟ್ ಅಂಡ್ ಕಲ್ಚರ್ ಅನ್ನ ತೆಗೆದುಕೊಂಡು ಕೂತ್ಕೊಳ್ತೀರಿ. ತಪ್ಪು. ಆ ತರ ಮಾಡಬೇಡಿ. ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಮತ್ತೆ ಎಲ್ಲಾ ವಿಷಯಗಳನ್ನು ಕೂಡ ಓದ್ಕೊಳ್ಳೇಬೇಕು. ನೀವು ಒಂದು ಬಿಡ್ತೀನಿ ಒಂದು ಹಿಡಿತೀನಿ ಅಂತ ಅಂದ್ರೆ ಆಗಲ್ಲ. ಅಟ್ಲೀಸ್ಟ್ 90% ಆದ್ರೂ ಕೂಡ ನೀವು ಇದರಲ್ಲಿ ಪರ್ಫೆಕ್ಟ್ ಆಗ್ಲೇಬೇಕು. ಓಕೆ, ಈ ವಿಷಯಗಳು ಏನಿವೆ, ಈ ವಿಷಯಗಳು ಎಷ್ಟಿದೆ ಸಿಲೆಬಸ್, ಪ್ರಶ್ನೆ ಪತ್ರಿಕೆಗಳಲ್ಲಿ ಹೇಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ನನ್ನಿಂದ ಓದಿ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇದೆಯಾ, ಅರ್ಥ ಮಾಡ್ಕೊಂಡ ನಂತರ ಅಟ್ಲೀಸ್ಟ್ ನಾನು ಉತ್ತರದ ಸಮೀಪನಾದ್ರೂ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಕ್ಲಾರಿಟಿ ನಿಮಗೆ ಈ ವಿಷಯಗಳಲ್ಲಿ ಬರಬೇಕು. ಇದಾದ ನಂತರ ಬರುವಂತದ್ದು ಮೆಂಟಲ್ ಎಬಿಲಿಟಿ. ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾದ್ರೆ, ಇನ್ನು UPSC ಬಂದ್ರೆ ಅಥವಾ KPSC ಬಂದ್ರೆ CSAT ಅಂತ ಕರಿತೀವಿ ನಾವು ಅದನ್ನ. ಓಕೆ, ಸೊ ಇವು ಬೇಸಿಕ್ ಸಬ್ಜೆಕ್ಟ್ಗಳು. ಇಷ್ಟೇ, ಗೋಡೆ ಎಲ್ಲಾದ್ರೂ ಬರೆದು ಅಂಟಿಸ್ಕೊಳ್ಳಿ. ಇದನ್ನ ಬಿಟ್ಟು ಮತ್ತೇನೂ ಇಲ್ಲ. ನೀವೇನೇನೋ ಬೇರೆ 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 ಇದೆ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ. ಇದೊಂದು ದೊಡ್ಡ ಗುಡ್ಡ ಅಲ್ಲ, ತುಂಬಾ ಈಸಿ ಇದೆ. ಅದೇ ಒಂದು ಕಾರಣಕ್ಕೆ ನಾವು ಇವತ್ತು ಕೋಚಿಂಗ್ ಕೊಡ್ತಾ ಇದ್ದೀವಿ.
ಯಾವ ಧೈರ್ಯದ ಮೇಲೆ ನಾವು ಕೋಚಿಂಗ್ ಕೊಡ್ಬೇಕು ನಿಮಗೆ? ಸುಮ್ನೆ ಇದೇನು ಹುಡುಗಾಟನ? ತಪ್ಪು ಮಾಹಿತಿನ ನಾವು ಕೊಡ್ತಾ ಹೋದ್ರೆ ನೀವು ನಮ್ಮನ್ನ ಸುಮ್ಮನೆ ಬಿಡ್ತೀರಾ? ನಿಮ್ಮ ಭವಿಷ್ಯಕ್ಕೆ ನಾವು ತಪ್ಪು ಮಾಹಿತಿ ಕೊಟ್ರೆ ಒಳ್ಳೇದಾಗತ್ತಾ? ನಿಮ್ಮ ಭವಿಷ್ಯವನ್ನ ಹಾಳು ಮಾಡಿದ್ರೆ ದೇವ್ರು ನಮಗ್ ಒಳ್ಳೇದ್ ಮಾಡ್ತಾನ? ಹಾಗಾಗಿ ದಯವಿಟ್ಟು ಇಷ್ಟು ವಿಷಯಗಳನ್ನ ಮೊದಲು ಗೋಡೆಗೆ ಬರೆದು ಅಂಟಿಸ್ಕೊಳ್ರಿ. ಓಕೆ, ಅಂಟಿಸ್ಕೊಂಡ್ರಿ ಮುಂದೆ ಏನ್ ಮಾಡ್ಬೇಕು? ನೀವು ಹೊಸದಾಗಿ ಆರಂಭ ಮಾಡಿದೀರಿ ಅಂತ ಅಂದ್ರೆ ಕಡ್ಡಾಯವಾಗಿ ಕ್ಲಾಸ್ಗಳನ್ನ ಕೇಳಲೇಬೇಕು. ಸರ್ ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ, ನನಗೆ ಆಥರ್ ಬುಕ್ಸ್ ಹೇಳ್ರಿ ಸರ್ ನಾನೇ ಓದ್ಕೊಳ್ತೀನಿ. ಬೇಡ, ದಯವಿಟ್ಟು ಬೇಡ. ಹಿಂದಿನ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರೆ ಕೋಚಿಂಗ್ ಫೀಸು ತುಂಬಾ ಜಾಸ್ತಿ ಇರ್ತಾ ಇತ್ತು. ಓಕೆ, ಆ ಕಾರಣಕ್ಕಾಗಿ ಏನಾಗಿತ್ತು, ವಿದ್ಯಾರ್ಥಿಗಳು ಕ್ಲಾಸ್ ಬೇಡ, ಎಲ್ಲಿ ಕ್ಲಾಸ್ ಕೇಳುದು ಅಂತ ಹೇಳಿ ಸುಮ್ನೆ ನಾನೇ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತ ಮಾಡ್ತಾ ಇದ್ರು. ಆದ್ರೆ ಈಗ ಅಂತ ಪರಿಸ್ಥಿತಿ ಇದೆಯಾ? ಇಲ್ವೇ ಇಲ್ಲ. ನೀವು ಯಾವುದೇ ಒಂದು ಕೋಚಿಂಗ್ ಸೆಂಟರ್ ನಲ್ಲಿ ಹೋದ್ರೂ ಕೂಡ ತುಂಬಾ ಕಡಿಮೆ ಫೀಸ್ಗಳಿದೆ ಆನ್ಲೈನ್ ನಲ್ಲಿ. ಉದಾಹರಣೆಗೆ ನಾವು ಪಾಲಿಟಿ ಫ್ರೀ ಕ್ಲಾಸಸ್ ಮಾಡಿದೀವಿ ಯೂಟ್ಯೂಬ್ ನಲ್ಲಿ, 23 ಕ್ಲಾಸ್ಗಳಿದೆ, 46 ಗಂಟೆಗಳ ಉಚಿತ UPSC ಲೆವೆಲ್ನ ಅತ್ಯಂತ ಗುಣಮಟ್ಟದ ಪಾಲಿಟಿ ಕ್ಲಾಸ್ ಅನ್ನ ಮಾಡಿದೀವಿ ನಾವು ನಿಮಗೆ. ಉಚಿತವಾಗಿ ನೋಡ್ಕೊಳ್ಬಹುದಲ್ಲ ಅದನ್ನ? ಅಟ್ಲೀಸ್ಟ್ ನೋಡ್ರಿ ದಯವಿಟ್ಟು. ಓಕೆ, ಸೊ ನೋಡ್ಬೇಕು. ಅದಾದ್ಮೇಲೆ ಉಳಿದಿರುವಂತಹ ಸಬ್ಜೆಕ್ಟ್ ಗಳಿಗೆ ನೀವು ಪಾಂಚಜನ್ಯ IAS ನಲ್ಲಿ ಜಾಯ್ನ್ ಆಗೋರಿದ್ರೆ IAS ತಯಾರಿ ಮಾಡ್ತಾ ಇದ್ರೆ ಜಾಯ್ನ್ ಆಗಿ. ತುಂಬಾ ಕಡಿಮೆ ಇದೆ ಫೀಸ್. ನಮ್ಮ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ, ಪಾಂಚಜನ್ಯ ಲರ್ನಿಂಗ್ ಆಪ್ ಅಂತ. ಇಲ್ಲ ನಾನು ಮತ್ತೊಂದ್ ಕಡೆ ಕೇಳ್ತೀನಿ ಸರ್ ಅಂದ್ರೆ ಪರವಾಗಿಲ್ಲ, ಕೇಳ್ರಿ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ನೀವೆಲ್ಲಾದ್ರೂ ಕೇಳ್ರಿ. ನೀವು ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಸಿಲೆಬಸ್ ನ ಅರ್ಥ ಮಾಡ್ಕೊಳ್ಬೇಕು, ಒಂದು ಕಾನ್ಸೆಪ್ಟ್ ಅನ್ನ ಶಾಶ್ವತವಾಗಿ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಅಂದ್ರೆ ಕಡ್ಡಾಯವಾಗಿ ಕ್ಲಾಸ್ ಅನ್ನ ಕೇಳಲೇಬೇಕು. ಸೆಲ್ಫ್ ಸ್ಟಡಿ ತಪ್ಪು, ದಯವಿಟ್ಟು ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಆ ಕಾಲ ನಡೆದಿಲ್ಲ. ಅದ್ 10 ವರ್ಷದ ಹಿಂದೆ ಮುಗಿದು ಹೋಗ್ಬಿಟ್ಟಿದೆ. 5-6 ವರ್ಷದಿಂದ ಸೆಲ್ಫ್ ಸ್ಟಡಿ ವರ್ಕ್ ಆಗ್ತಾ ಇಲ್ಲ. ಯಾವುದೋ ಒಂದು ನ್ಯೂಸ್ ಪೇಪರ್ ನಲ್ಲಿ ಮಾಹಿತಿ ಬರುತ್ತಲ್ಲ, ಇವರು ಸ್ವಂತ ಓದಿ ಯಾವುದೇ ಕೋಚಿಂಗಿಗೆ ಹೋಗದೆ ಸಾಧನೆ ಮಾಡಿದ್ರು ಅಂತ, ಅದೆಲ್ಲ ಸುಳ್ಳು ಮಾಹಿತಿ. ದಯವಿಟ್ಟು ನಂಬಬೇಡ್ರಿ, ದಯವಿಟ್ಟು ನಂಬಬೇಡಿ. ಅಂತಹ ಸುಳ್ಳು ಮಾಹಿತಿಯನ್ನ ಕೇಳಿನೇ ಎಷ್ಟೋ ಜನ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಓಕೆ, ಸೊ ಕ್ಲಾಸ್ ಕೇಳಿದ್ರಿ, ಕ್ಲಾಸ್ ಕೇಳಿದ ನಂತರ ಕ್ಲಾಸ್ ನಲ್ಲೇ ಎಲ್ಲಾ ನೋಟ್ಸ್ ಚೆನ್ನಾಗಿ ಕೊಟ್ಟಿದಾರಂತ ಅಂದ್ರೆ ಅದನ್ನೇ ಓದ್ರಿ, ಪುನಃ ರಿವಿಷನ್ ಮಾಡ್ರಿ. ಒಂದು 8ರಿಂದ 10 ಸಾರಿ ರಿವಿಷನ್ ಮಾಡ್ಕೊಡ್ರಿ. ಓಕೆ, ಅವ್ರು ಕೊಟ್ಟಿರುವಂತ ನೋಟ್ಸ್ ಜಾಸ್ತಿ ಇದೆ ಅಂತ ಅಂದ್ರೆ ಅವಾಗ ಅದನ್ನ ಮತ್ತೆ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಪಾಂಚಜನ್ಯದಲ್ಲಿ ತುಂಬಾ ಡೀಟೇಲ್ ಆಗಿ ಮಾಹಿತಿ ಕೊಡ್ತಿರ್ತೀವಿ. ಹೇಗ್ ಸರ್, ಯಾವ ತರ ನೋಟ್ಸ್ ಇರಬೇಕು? ಪಾಲಿಟಿ ಅನ್ನುವಂತ ಒಂದು ಸಬ್ಜೆಕ್ಟ್ ಇದೆ ಅಂತ ಅಂದ್ರೆ ಎಲ್ಲ ಸೇರಿ ಒಂದು 100-150 ಪುಟದ ನೋಟ್ಸ್ ಇರಬೇಕು. ಅದು ಜಿಯೋಗ್ರಫಿ ಮ್ಯಾಪಿಂಗ್ ಎಲ್ಲ ಸೇರ್ಕೊಂಡು ಒಂದು 100-150 ಪುಟದ ನೋಟ್ಸ್ ಇರಬೇಕು. ಎನ್ವೈರ್ಮೆಂಟ್ ಒಂದು 100 ಪುಟದ ನೋಟ್ಸ್ ಇರಬೇಕು. ಎಕನಾಮಿ ಒಂದು 150 ಪುಟದ ನೋಟ್ಸು. ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು 100 ಪುಟದ ನೋಟ್ಸು. ಹಿಸ್ಟ್ರಿ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಸೇರಿಸಿದ್ರೆ ಒಂದು 200 ಪುಟದ ನೋಟ್ಸ್ ಇರಬೇಕು. ಇದರಲ್ಲಿ ಹಿಸ್ಟ್ರಿನಲ್ಲಿ ನೀವು ಮಿಡಿವಲ್ ಹಿಸ್ಟ್ರಿ, ಮಧ್ಯಯುಗದ ಭಾರತ ಮತ್ತು ಪ್ರಾಚೀನ ಯುಗದ ಭಾರತವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಏನೇನು ಕವರ್ ಆಗುತ್ತೋ ಅದು ಸಾಕು ನಮಗೆ. ನೀವು ಯಾವ ಸುಲ್ತಾನ, ಯಾವ ರಾಜ ಅಲ್ಲಿ ಸಮಯವನ್ನ ವ್ಯರ್ಥ ಮಾಡಬೇಡ್ರಿ ದಯವಿಟ್ಟು. ಇನ್ ಮೆಂಟಲ್ ಎಬಿಲಿಟಿಗೆ ಒಂದು 200-300 ಪುಟದ ನೋಟ್ಸ್ ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಎಲ್ಲಾ ಸೇರಿಸಿದ್ರೆ ಇಲ್ಲೆಲ್ಲ ನೋಡ್ರಿ, ಲೆಕ್ಕ ಹಾಕ್ರಿ ಎಷ್ಟಾಯ್ತದು. 1, 2, 3, 4, 5, 6, 7, ಒಂದು 8 ಅಂದ್ರೆ 1000 ಪುಟದ ನೋಟ್ಸ್ ಇರ್ಬೇಕು ನಿಮ್ಮ ಬಳಿ, ಶಾರ್ಟ್ ನೋಟ್ಸ್. ಎಲ್ಲಿ ಸಿಗುತ್ತೆ ಸರ್, ಹೇಗೆ ಸಿಗುತ್ತೆ ಸರ್? ಕ್ಲಾಸ್ ಕೇಳ್ತಾ ಮಾಡ್ಕೊಳ್ಬೇಕಾಗತ್ತೆ ನೀವು. ಸೊ ಗುಣಮಟ್ಟದ ಕೋಚಿಂಗ್ ಬೇಕಾಗತ್ತೆ ನಿಮಗೆ. ನಾವು ಪಾಂಚಜನ್ಯ IAS ಅಲ್ಲಂತೂ ತುಂಬಾ ಗುಣಮಟ್ಟದ ಕೋಚಿಂಗ್ ಅನ್ನು ಕೊಡ್ತಾ ಇದೀವಿ. ನಿಮ್ಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ಜಾಯ್ನ್ ಆಗ್ರಿ. ನಾನು ಇಲ್ಲೇ ಬೇಕಂತ ಅಲ್ಲೇ ಬೇಕಂತ ಹೇಳ್ತಾ ಇಲ್ಲ. ನೀವು UPSC ಅಥವಾ KS ತಯಾರಿ ಮಾಡ್ತಾ ಇದ್ರೆ ಬನ್ನಿ, ನಮ್ಮಲ್ಲಿ ತಯಾರಿ ಮಾಡ್ಕೊಳ್ರಿ. ಇಲ್ಲ ನೀವು PSI ತಯಾರಿ ಮಾಡ್ತಾ ಇದ್ರಿ, UPSC ಲೆವೆಲ್ ಕೋಚಿಂಗ್ ಬೇಕಾಗಿದೆ ನಿಮಗೆ ಅಂದ್ರೆ ಪಾಂಚಜನ್ಯದಲ್ಲಿ ಬರೀ ಪ್ರಿಲಿಮ್ಸ್ ಕೋರ್ಸ್ ಅನ್ನ ತಗೊಳ್ಬಹುದು ನೀವು, ತುಂಬಾ ಕಡಿಮೆ ಫೀಸ್ಗೆ ಇದೆ. ಓಕೆ, ಇಲ್ಲ ಸರ್ ನನಗೆ ಮತ್ತೊಂದ್ ಕಡೆ ಸಿಗ್ತಾ ಇದೆ, ಜಾಯಿನ್ ಆಗ್ರಿ. ಒಟ್ನಲ್ಲಿ ಕ್ಲಾಸಸ್ ಕೇಳಬೇಕು, ಗುಣಮಟ್ಟದ ಕ್ಲಾಸಸ್ ಇರಬೇಕು, ಆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಜಿಯೋಗ್ರಫಿನಲ್ಲಿ ಓಷಿಯನ್ ಕರೆಂಟ್ಸ್ ಅಂದ್ರೆ ಗೊತ್ತಿರಬೇಕು ನಿಮಗೆ, ಇಂಡಿಯನ್ ಡೈಪೋಲ್ ಅಂದ್ರೆ ಗೊತ್ತಿರಬೇಕು, ಲಾನಿನ ಎಲ್ನಿನ ಅಂತ ಅಂದ್ರೆ ಗೊತ್ತಿರಬೇಕು, ಟೆಂಪರೇಚರ್ ಇನ್ವರ್ಷನ್ ಅಂತ ಅಂದ್ರೆ ಗೊತ್ತಾಗ್ಬೇಕು ನಿಮಗೆ. ಇನ್ನು ಎಕನಾಮಿ ಅಂತ ಅಂದ್ರೂ ದಯವಿಟ್ಟು ಹೇಳ್ತೀನಿ, ಇದೊಂದು ನನ್ನ ವಿನಂತಿ ಆದ್ರೂ ಅನ್ಕೊಡ್ರಿ ಅಥವಾ ನನ್ನ ಒಂದು ಸಲಹೆ ಆದ್ರೂ ಅನ್ಕೊಡ್ರಿ, ದಯವಿಟ್ಟು ಪಾಂಚಜನ್ಯ IAS ನ ಕ್ಲಾಸಸ್ ಕೇಳ್ರಿ. ಎಕನಾಮಿ ತುಂಬಾ ಚೆನ್ನಾಗಿ ಹೇಳಿದೀವಿ. ಆ ಕಾನ್ಸೆಪ್ಟ್ ನಿಮ್ಗೆ ಕ್ಲಾರಿಟಿ ಸಿಕ್ಕರೆ ರ್ಯಾಂಕ್ ನಿಮ್ಮದು ಗ್ಯಾರಂಟಿ. ಓಕೆ, ಸೊ ಇದು 2ನೇ ಹಂತ. ಇನ್ನು ಇದು ಮುಗಿದ ನಂತರ ನೀವು ಎಕ್ಸಾಮ್ ಬರ್ದಿರ್ತೀರಿ, ಒಂದು ಎಕ್ಸಾಮ್ ಕ್ಲಿಯರ್ ಆದ್ರೆ ತುಂಬಾ ಒಳ್ಳೇದು, ಕ್ಲಿಯರ್ ಆಗ್ಲಿಲ್ಲ ಅನ್ಕೊಳ್ರಿ, ಆಗ ಟೈಮ್ ಸಿಗುತ್ತೆ ನಿಮಗೆ ಮತ್ತೆ 1 ವರ್ಷನೋ 6 ತಿಂಗಳು. ಆ ಟೈಮಲ್ಲಿ ಮತ್ತೆ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ಓದ್ಕೊಳ್ಬೇಕು. UPSC ತಯಾರಿ ಮಾಡೋರು ಪಾಲಿಟಿಗೆ ಲಕ್ಷ್ಮೀಕಾಂತ್ ಬುಕ್ ಓದ್ಬೇಕು, ಜಿಯೋಗ್ರಫಿಗೆ NCERT ಓದ್ಕೊಳ್ಬೇಕು, ಎನ್ವೈರ್ಮೆಂಟ್ಗೆ ಶಂಕರ್ IAS ಅಥವಾ PMF IAS ಬುಕ್ ಓದ್ಬೇಕು, ಎಕನಾಮಿಗೆ ರಮೇಶ್ ಸಿಂಗ್ ಅಥವಾ ಮತ್ತೆ ಯಾವ್ದಾದ್ರು ಬುಕ್ ಓದ್ಬೇಕು, ಸೈನ್ಸ್ ಅಂಡ್ ಟೆಕ್ನಾಲಜಿ ಸಾಕು, ಶಾರ್ಟ್ ನೋಟ್ಸ್ ಸಾಕದಕ್ಕೆ, ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ ಓದ್ಕೊಳ್ಬೇಕು, ಆರ್ಟ್ ಅಂಡ್ ಕಲ್ಚರ್ಗೆ ಅರಿಹಂತ ಬುಕ್ ಅನ್ನ ಓದ್ಕೊಳ್ಬೇಕು, ಮೆಂಟಲ್ ಎಬಿಲಿಟಿಗೆ PYQ ಎಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಸೊ ಈ ತರ ಮಾಡೋದಿರುತ್ತೆ. ನೆಕ್ಸ್ಟ್ 2ನೇ ಹಂತದಲ್ಲಿ ನೀವು 1ನೇ ಹಂತದಲ್ಲಿ ಎಲ್ಲಾ ಪ್ರೆಷರ್ ಹಾಕೊಂಡು ಕೂತ್ಕೊಳ್ರಿ ಅನ್ಕೊಳ್ರಿ, ನೀವು ಈ ಒಂದು ಕ್ಷೇತ್ರವನ್ನ ಬಿಟ್ಟು ಓಡಿ ಹೋಗ್ಬಿಡ್ತೀರಿ. ಆ ತರ ಮಾಡಬಾರ್ದು, ರಾಂಗ್ ಮೆಥಡ್. ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದಾರೆ, ಯಾವುದು ಕೂಡ ಕ್ಲಾರಿಟಿ ಇಲ್ಲ ಅವ್ರಿಗೆ, ಏನ್ ಮಾಡ್ಬೇಕು ಅನ್ನುವಂಥದ್ದು ಕ್ಲಾರಿಟಿನೇ ಇಲ್ಲ. ಆಮೇಲೆ ಇನ್ನೂ ಒಂದು ನಾನು ಮರ್ತಿದ್ದೆ,
ನೋಡಿ ಒಂದೊಂದು ಸಬ್ಜೆಕ್ಟ್ ನ ಮುಗಿಸ್ಕೊಳ್ತಾ ಹೋಗ್ಬೇಕು ಇದನ್ನ, ಮತ್ತೆ ಎಲ್ಲಾನು ಒಂದೇ ಹಿಡ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಓಕೆ, ಇದು ಮೊದಲು ಪಾಲಿಟಿ ನೀಟಾಗಿ ಮುಗಿಸ್ಕೊಳ್ಬೇಕು, ಆಮೇಲೆ ಜಿಯೋಗ್ರಫಿಗೆ ಬರಬೇಕು. ಜಿಯೋಗ್ರಫಿ ಮಾಡುವಾಗ ಪಾಲಿಟಿನ ಡೈಲಿ ಸ್ವಲ್ಪ ಸ್ವಲ್ಪ ರಿವಿಷನ್ ಮಾಡ್ತಾ ಇರಬೇಕು, ಆಮೇಲೆ ಎನ್ವೈರ್ಮೆಂಟ್ ಬರಬೇಕು. ಆಗ ಪಾಲಿಟಿ ಜಿಯೋಗ್ರಫಿನ ಸ್ವಲ್ಪ ಸ್ವಲ್ಪ ರಿವಿಷನ್ ಮಾಡ್ತಾ ಇರಬೇಕು, ಆಮೇಲೆ ಎಕನಾಮಿಕ್ ಬರಬೇಕು, ಆಮೇಲೆ ಈ ಮೂರನ್ನು ಕೂಡ ಸ್ವಲ್ಪ ಸ್ವಲ್ಪ ರಿವಿಷನ್ ಮಾಡಬೇಕು, ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದಾಗ ಈ ನಾಲ್ಕನ್ನು ಕೂಡ ರಿವಿಷನ್ ಮಾಡಬೇಕು. ಹೀಗೆ ಒಂದು ಪ್ರೊಸೆಸ್ ಇದೆ, ಅದು ಒಂದು ಪ್ರಕ್ರಿಯೆ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಅಂತ ಅಂದ್ರೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನು ಕೂಡ ಓದ್ಕೊಂಡ್ರಿ, ಆಗ ನಿಮ್ ನೋಟ್ಸ್ ಅಲ್ಲಿ ಯಾವ್ದಾದ್ರು ಪಾಯಿಂಟ್ ಬಿಟ್ಟು ಹೋಗಿದೆ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೇಕು. ಸೊ ಇದಾದ ನಂತರ ನೀವೇನ್ ಮಾಡ್ಬೇಕು, PYQಗಳನ್ನು ಒಂದೊಂದು ಸಬ್ಜೆಕ್ಟ್ ಮುಗಿದ ತಕ್ಷಣ PYQ ನೋಡೋಕ್ ಸ್ಟಾರ್ಟ್ ಮಾಡ್ಬೇಕು. ಈಗ ಪಾಲಿಟಿ ಮುಗಿಸಿದ್ರಿ, ಜಿಯೋಗ್ರಫಿ ಓದ್ತಾ ಇದ್ರಿ, ಜಿಯೋಗ್ರಫಿ ಓದ್ತಾ ಡೈಲಿ ಪಾಲಿಟಿಗೆ ಒಂದು ಅರ್ಧ ಗಂಟೆ ರಿವಿಷನ್ ಟೈಮ್ ಇಡಬೇಕು, ಒಂದು 10 ನಿಮಿಷ PYQಗಳನ್ನು ನೋಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಸಾಕು. ಮೊದಲು ಅರ್ಥ ಮಾಡ್ಕೊಳ್ರಿ, ಆಮೇಲೆ ನೋಟ್ಸ್ ಮಾಡ್ಕೊಳ್ರಿ, ಆಮೇಲೆ ನೆನ್ಪಿಟ್ಕೊಳ್ಳೋಕ್ ಪ್ರಯತ್ನ ಪಡ್ರಿ. ಒಂದೇ ಸಾರಿಗೆ ನಾನು ಅರ್ಥನೂ ಮಾಡ್ಕೊಳ್ಬೇಕು, ನೋಟ್ಸು ಮಾಡ್ಕೊಳ್ಬೇಕು, ನೆನಪು ಮಾಡ್ಕೊಳ್ಬೇಕು ಆಗಲ್ಲ, ಆಗೋದೇ ಇಲ್ಲ. ಮೊದಲು ಅರ್ಥ ಮಾಡ್ಕೊಳ್ರಿ, ಮೊದಲು ಒಂದು ರೌಂಡ್ ಎಲ್ಲ ಅರ್ಥ ಮಾಡ್ಕೊಳ್ರಿ ನೀಟಾಗಿ. ಓದುವಾಗಲೇ ಪೆನ್ ತಗೊಂಡು ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ನಾನು ಯಾಕೆ ಕ್ಲಾಸ್ ಕೇಳ್ರಿ ಅಂತೀನಂದ್ರೆ ಅದೇ ಕಾರಣಕ್ಕೆ. ಅರ್ಥ ಆಗ್ತಾ ಇದೆ ನಿಮಗೆ? ಓಕೆ, ಸೊ ಈ ತರ ನೀವು ಸ್ಟ್ಯಾಟಿಕ್ ಮುಗಿಸ್ಕೊಂಡ್ರಿ ಅಂದ್ರೆ ಇದಕ್ಕೆ ನಿಮಗೆ ಕನಿಷ್ಠ ಬೇಕಾಗುವಂತಹ ಸಮಯ 1 ವರ್ಷ. 1 ವರ್ಷ ಬೇಕಾಗುತ್ತೆ ಇದಕ್ಕೆ, ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು. ಬಟ್ ಈ 1 ವರ್ಷ ನಿಮ್ಮ ಮುಂದಿನ 4-5 ವರ್ಷವನ್ನ ಈಸಿ ಮಾಡಿಬಿಡುತ್ತೆ. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ, ಮೊದಲ ವರ್ಷವನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ, ಆಮೇಲೆ 4-5 ವರ್ಷ ಇಲ್ಲೇ ಗೊಳೋ ಅಂತ ಕೂತ್ಕೊಂಡ್ ಬಿಡ್ತಾರೆ. ಆಮೇಲೆ ನನಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಸರ್ ನಾನು 4-5 ವರ್ಷದಿಂದ ಓದ್ತಾ ಇದ್ದೀನಿ, ಯಾವ್ದು ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ ಸರ್, ಏನ್ ಮಾಡ್ಲಿ? ಆಮೇಲೆ ಸರ್ ನಾನು ಬಹಳಷ್ಟು ಓದ್ತೀನಿ ಸರ್, ಬಹಳಷ್ಟು ಪ್ರಯತ್ನ ಪಡ್ತೀನಿ ಸರ್, ಬಹಳಷ್ಟು ಪ್ರಯತ್ನ ಪಡ್ತೀನಿ ಸರ್, ನಾನು ಏನ್ ಮಾಡ್ಲಿ ಸರ್, ನನ್ನಿಂದ ಆಗ್ತಾನೆ ಇಲ್ಲ ಸರ್ ಇದು, ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮುಂದುವರಿಲ್ಲ ಸರ್, ಅಥವಾ ಮತ್ತೆ ಯಾವ್ದಾದ್ರು ಬೇರೆ ಮಾರ್ಗಕ್ಕೆ ಹೋಗಲ್ಲ ಸರ್. ಈ ತರ ಬಹಳಷ್ಟು ಪ್ರಶ್ನೆಗಳ ವಿದ್ಯಾರ್ಥಿಗಳು ನನ್ನ ಕೇಳ್ತಿರ್ತಾರೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನೀವೇನಂದ್ರೆ ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅಂದ್ರೆ ನಿಮ್ಮ 100% ಎಫರ್ಟ್ ನಲ್ಲಿ 90% ಎಫರ್ಟ್ ಮೊದಲ ವರ್ಷದಲ್ಲೇ ಇರಬೇಕು. 2ನೇ ವರ್ಷದಲ್ಲಿ ಆಗಲ್ಲ, ಅದು ಅಷ್ಟು ಉತ್ಸಾಹ, ಹುರುಪು, ಹುಮ್ಮಸ್ಸು ನಿಮ್ಮಲ್ಲಿ ಇರೋದಿಲ್ಲ. ಫಸ್ಟ್ ವರ್ಷದಲ್ಲೇ ಇದಿರಬೇಕು, ಈ ಪ್ರಯತ್ನವನ್ನ ನೀವು ಹಾಕಿರ್ಬೇಕು. ಅರ್ಥ ಆಯ್ತಾ? ಸೊ ಇದು ಸ್ಟ್ಯಾಟಿಕ್. ಇದ್ರ ಜೊತೆನೆ ಡೈಲಿ 1 ಗಂಟೆಯಲ್ಲಿ ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದೋಕೆ ಇಡಬೇಕು, ಒಂದು ಅರ್ಧ ಗಂಟೆ ಮಂತ್ಲಿ ಮ್ಯಾಗಝಿನ್ ಓದೋಕೆ ಇಡಬೇಕು. ಇಲ್ಲಿ ಮೊದಲು ಕನ್ನಡ ಮೀಡಿಯಂನವ್ರು ಹೇಳ್ತೀನಿ, ನೀವು ಕನ್ನಡ ಮೀಡಿಯಂನವರು ಪ್ರಜಾವಾಣಿನ ಒಂದು ಅರ್ಧ ಗಂಟೆ ಓದಬೇಕು. ಅದರಲ್ಲಿ ಯಾವ್ದು ಮುಖ್ಯ ನಿಮಗೆ? ಮುಖಪುಟ ಮುಖ್ಯ, ವಾಣಿಜ್ಯ ಮುಖ್ಯ, ಹಾಗೇನೆ ಸಂಪಾದಕೀಯದಲ್ಲಿರುವಂತ ಪುಟಗಳು ಕೂಡ ಮುಖ್ಯ ಆಗುತ್ತೆ. ಇನ್ನು ಮಂತ್ಲಿ ಮ್ಯಾಗಝಿನ್ ನ ಯಾವ್ದು ಓದಬೇಕು ನೀವು ಅಂತ ಅಂದ್ರೆ ಸ್ಪರ್ಧಾ ಅರಿವು ಅಥವಾ ಮತ್ತೆ ಯಾವ್ದಾದ್ರು ಒಳ್ಳೆ ಮ್ಯಾಗಝಿನ್ ಓದ್ರಿ. 150 ಪುಟದ ಮ್ಯಾಗಝಿನ್ ಇರುತ್ತಲ್ವಾ ಅಲ್ವಾ? ಸೊ ಅದನ್ನ 30 ದಿನಕ್ಕೆ ಡಿವೈಡ್ ಮಾಡಿದ್ರೆ ಪ್ರತಿದಿನ 5 ಪುಟ ಓದ್ರಿ ನೀಟಾಗಿ. ಸೊ 5 ಪುಟ ಓದುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀಲಿ ಪೆನ್ನಿಂದ, ಕೆಂಪು ಪೆನ್ನಿಂದ, ಹಳದಿ ಹೈಲೈಟರ್ ನಿಂದ, ಪೆನ್ಸಿಲ್ ನಿಂದ ಹೈಲೈಟ್ ಮಾಡ್ಕೊಡ್ರಿ, ಅಂಡರ್ಲೈನ್ ಮಾಡ್ಕೊಡ್ರಿ, ಮಾರ್ಕ್ ಮಾಡ್ಕೊಡ್ರಿ. ಓಕೆ, ಸೊ ಇದನ್ನ ಪ್ರತಿದಿನ 5 ಪುಟ ಓದ್ತಾ ಹೋಗ್ರಿ. ಇವತ್ತು 5 ಪುಟ ಓದುವಾಗ ನಿನ್ನೆ 5 ಪುಟನ ರಿವಿಷನ್ ಮಾಡ್ಕೊಡ್ರಿ. ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ನ ನೋಟ್ಸ್ ಮಾಡುವಂತ ಅಗತ್ಯ ಇರೋದಿಲ್ಲ. ಯಾಕಂದ್ರೆ ನ್ಯೂಸ್ ಪೇಪರ್ನ ಯಾಕೆ ಓದ್ತಾ ಇರ್ತೀರಿ? ನಾಲೆಜ್ಗೋಸ್ಕರ ಓದ್ತಾ ಹೋಗ್ತೀರಿ ಡೈಲಿ. ಮಂತ್ಲಿ ಮ್ಯಾಗಝಿನ್ ನಿಮಗೆ ಒಂದು ಅದೇ ಶಾರ್ಟ್ ನೋಟ್ಸ್ ತರ ಬಂದಿರುತ್ತೆ, ಮತ್ತೆ ಅದರಿಂದ ಏನ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಕೂತ್ಕೊಳ್ತೀರಿ? ಅದನ್ನೇ ರಿವೈಸ್ ಮಾಡ್ಕೊಡ್ರಿ ಸಾಕು, ಚೆನ್ನಾಗಿ ರಿವೈಸ್ ಮಾಡ್ರಿ, ಅದನ್ನೇ ಪದೇ ರಿವೈಸ್ ಮಾಡ್ರಿ. ಒಂದ್ಸಾರಿ ಬರೆಯೋಕ್ಕಿಂತ ಮೊದಲು 10 ಸಾರಿ ಅದನ್ನೇ ರಿವಿಷನ್ ಮಾಡ್ಕೊಡ್ರಿ. ಅಥವಾ ಓದುವಾಗಲೇ ಸೈಡ್ ಒಂದು ರಫ್ ಪೇಪರ್ ಇಟ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಮತ್ತೆ ನೀಟಾಗಿ ಕೂತ್ಕೊಂಡು ಬರಿತಾ ಹೋಗ್ತೀನಿ ಅಂತೀರಿ, 1 ತಿಂಗಳು ಮಾಡ್ತೀರಿ, 2 ತಿಂಗಳು ಮಾಡ್ತೀರಿ, ಆಮೇಲೆ ಬಿಟ್ಟು ಬಿಡ್ತೀರಿ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡೋದು. ಯಾಕಂದ್ರೆ ನಾವು ಅದನ್ನೇ ಮಾಡಿದೀವಿ, ಎಲ್ಲಾ ಟಾಪರ್ಗಳು ಹೇಳೋದು ಅದನ್ನೇ. ಕರೆಂಟ್ ಅಫೇರ್ಸ್ ನೋಟ್ಸ್ ಯಾವತ್ತೂ ಮಾಡಬಾರ್ದು, ಅಗತ್ಯ ಇಲ್ಲ, ವೇಸ್ಟ್ ಅದು. ಯಾವಾಗ ನೀವು KS IAS ಲೆವೆಲ್ ತಯಾರಿ ಮಾಡುವಾಗ. ಇನ್ನು ನೀವು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಓದ್ತಾ ಇದ್ರೆ ನಿಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ನೋಟ್ಸ್ ನ ಅಗತ್ಯ ಇಲ್ಲ. ಮಂತ್ಲಿ ಮ್ಯಾಗಝಿನ್ ಇರುತ್ತೆ, ಅದನ್ನೇ 10ರಿಂದ 20 ಸಾರಿ ರಿವಿಷನ್ ಮಾಡ್ಕೊಂಡು ಬರೀರಿ ಅದ್ರ ಮೇಲೆ. ಫಸ್ಟ್ ರೌಂಡ್ ನಾನು ಈ ತಾರೀಕು ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡಿದ್ದೆ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್, ಫಿಫ್ತ್ ರೌಂಡ್, 10 ರೌಂಡ್ ರಿವಿಷನ್ ಮಾಡ್ಕೊಡ್ರಿ ಮಂತ್ಲಿ ಮ್ಯಾಗಝಿನ್ ಅನ್ನ. ಓಕೆ, ಆಮೇಲೆ ಬರೀರಿ, ರಫ್ ಬರ್ದ್ ನೋಡ್ರಿ, ಆದ್ರೆ ನೀಟಾಗಿ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಕೂತ್ಕೊಳ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಬರ್ದು ಪ್ರಾಕ್ಟೀಸ್ ಮಾಡ್ರಿ, ಏನ್ ತಪ್ಪಿಲ್ಲ, ಬಟ್ ಅದನ್ನ ಕೂತ್ಕೊಂಡು ನೀಟಾಗಿ ಮಾಡ್ಕೊಳ್ತಾ ಹೋಗ್ಬೇಡ್ರಿ, ಆಗೋ ಮಾತು ಅಲ್ಲ ಅದು. ಇನ್ನು UPSC UPSC ಲೆವೆಲ್ ತಯಾರಿ ಮಾಡೋರಿಗೆ ನೀವು ನ್ಯೂಸ್ ಪೇಪರ್ ಓದಬೇಕು, ಪ್ರಜಾವಾಣಿನ ಕನ್ನಡ ಮೀಡಿಯಂನವರು, ಇಂಗ್ಲಿಷ್ನವರು ದ ಹಿಂದೂ ಓದಬೇಕು, ಆಮೇಲೆ ಹಿಂದೂ ಅನಾಲಿಸಿಸ್ ಅನ್ನು ಕೂಡ ಕೇಳಬೇಕು ನೀವು ಡೈಲಿ ಒಂದು ಅರ್ಧ ಗಂಟೆ. ನಾವು ಪಾಂಜನ ಮಾಡ್ತಾ ಇದೀವಿ, ಅದನ್ನು ಕೂಡ ನೋಡ್ಕೊಡ್ರಿ. ಮಂತ್ಲಿ ಮ್ಯಾಗಝಿನ್ ನೀವು ವಿಷನ್ ಮ್ಯಾಗಝಿನ್ ನ ಸ್ಟಾರ್ಟ್ ಮಾಡಿ. ಇದು ಓನ್ಲಿ IAS ಅಂತ ಹೇಳಿದ್ದೆ, ಬೇಡ, ವಿಷನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫೆಬ್ರವರಿ ಮಂತ್ ನಿಂದ ಪ್ರತಿ ತಿಂಗಳು ಹಿಂದಿನ ತಿಂಗಳದು 22ನೇ ತಾರೀಕು ಬರುತ್ತೆ. ಈಗ ಉದಾಹರಣೆಗೆ ಫೆಬ್ರವರಿ ತಿಂಗಳ ಮ್ಯಾಗಝಿನ್ ಮಾರ್ಚ್ 22 ಅಥವಾ 23ಕ್ಕೆ ಬರುತ್ತೆ. ಅದನ್ನ ತಗೊಂಡು ಪ್ರಿಂಟ್ ತಗೊಂಡು ಓದ್ತಾ ಹೋಗೋದು, ಅದ್ರದ್ದು ಕೂಡ ಅನಾಲಿಸಿಸ್ ಮಾಡ್ತೀವಿ. ಇನ್ನು PYQ ಗಳನ್ನು ಕೂಡ ನೋಡ್ಕೊಳ್ತಾ ಇರೋದು, ಇಲ್ಲೂ ಕೂಡ ಯಾವ ತರ ಬರ್ತಾ ಇವೆ ಅಂತ. ಸೊ ಡೈಲಿ ಇದಕ್ಕೆಲ್ಲ ಸೇರಿಸಿ ಎಷ್ಟು ಗಂಟೆ ರೀ?
1 ರಿಂದ 1.5 ಗಂಟೆ. ಆಮೇಲೆ ಇದಕ್ಕೆ ಎಷ್ಟು ಗಂಟೆ ಕೊಡ್ತೀರಿ ಹೇಳ್ರಿ ನೀವು? ಆ ಸ್ಟ್ಯಾಟಿಕ್ಗೆ ಒಂದು 6-7 ಗಂಟೆ ಕೊಡ್ರಿ. ಡೈಲಿ ಒಂದು 9 ಗಂಟೆ ಟಾರ್ಗೆಟ್ ಹಾಕೊಡ್ರಿ. 7 ಗಂಟೆ ರೀಚ್ ಆಗ್ರಿ ಸಾಕು, ಜಾಸ್ತಿ ಬೇಡ ರೀ. ನೀಟಾಗಿ ಕೂತ್ಕೊಂಡು ಬೆಳಗ್ಗೆ ಒಂದು 3 ಗಂಟೆ, ಮಧ್ಯಾಹ್ನ ಒಂದು, ಬೆಳಗ್ಗೆ ಎದ್ದ ತಕ್ಷಣ 2 ಗಂಟೆ, ಆಮೇಲೆ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಒಂದು 2 ಗಂಟೆ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಗಂಟೆ, ಟಿಫಿನ್ ಮಾಡ್ಕೊಂಡ ನಂತರ ಒಂದು 2 ಗಂಟೆ, ಮಧ್ಯಾಹ್ನ 1 ಗಂಟೆ, ರಾತ್ರಿ ಒಂದು 2 ಗಂಟೆ ಮಾಡಿ ಬಿಡ್ರಿ ಸಾಕು. 7 ಗಂಟೆಯಲ್ಲಿ ಮುಗಿದೋಗ್ಬಿಡುತ್ತೆ, ಜಾಸ್ತಿ ಬೇಡ. ರೆಸ್ಟ್ ಕೂಡ ಕೊಡ್ರಿ ಮನಸ್ಸಿಗೆ. ಆಟ ಆಡ್ರಿ, ಸಿನಿಮಾ ನೋಡುವಾಗ ಸಿನಿಮಾನು ನೋಡ್ರಿ, ಬಟ್ ಓದುವಾಗ ನೀಟಾಗಿ ಕೂತ್ಕೊಂಡು ಓದ್ಕೊಡ್ರಿ. ಕ್ಲಾರಿಟಿ ಇರಲಿ, ಏನು ಓದ್ತಾ ಇದೀನಿ, ಎಷ್ಟಿದೆ ಸಿಲೆಬಸ್, ಯಾವ ಪ್ರಶ್ನೆಗಳು ಬರುತ್ತೆ, ಯಾವ ಟಾಪಿಕ್ಸ್ ಇದೆ, ಪ್ರತಿಯೊಂದು ಪೇಜ್ ಟು ಪೇಜ್ ನೆನಪಿರ್ಬೇಕು ನೀವು ಮಾಡಿರುವಂತ ಶಾರ್ಟ್ ನೋಟ್ಸ್. ಓಕೆ, ಇದು ಕರೆಂಟ್ ಅಫೇರ್ಸ್. ಇನ್ನು ಇದಾದ ನಂತರ ಬರುತ್ತೆ ನೋಡ್ರಿ ಟೆಸ್ಟ್ ಸೀರೀಸ್. ಇದು ತುಂಬಾ ಮುಖ್ಯ. ನೀವು ಯಾವ ಎಕ್ಸಾಮ್ ಓದ್ತಾ ಇದ್ರಿ ಆ ಒಂದು ಎಕ್ಸಾಮ್ ನ ಟೆಸ್ಟ್ ಸೀರೀಸ್ ನ ಬರಿತಾ ಹೋಗ್ಬೇಕಾಗತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಉದಾಹರಣೆ 3-4 ಟೆಸ್ಟ್ ಸೀರೀಸ್ ಅನ್ನ ಬರೀರಿ. ಒಂದು 5-6 ಸಬ್ಜೆಕ್ಟ್ ಇದೆ, ಒಂದು 20-30 ಟೆಸ್ಟ್ ಸೀರೀಸ್ ಬರೀರಿ. ಟೆಸ್ಟ್ ಸೀರೀಸ್ ಬರೆದ ಮೇಲೆ ಅನಲೈಸ್ ಮಾಡಿ ಅದನ್ನ. ಎಷ್ಟು ಟೆಸ್ಟ್ ಬರದ್ರಿ, ಆ ಕ್ವಶನ್ಸ್ ಎಷ್ಟು ಕರೆಕ್ಟ್ ಆದವು, ಯಾಕೆ ಕರೆಕ್ಟ್ ಆದವು, ಎಲ್ಲಿ ರಾಂಗ್ ಆಯ್ತು, ಆಮೇಲೆ ರಾಂಗ್ ಆಗಿರೋದು ಯಾಕೆ ರಾಂಗ್ ಆಗಿದೆ, ರೈಟ್ ಆಗಿರೋದು ಯಾಕೆ ರೈಟ್ ಆಯ್ತು, ಅದನ್ನು ಕೂಡ ನೋಟ್ಸ್ ತರ ಇಟ್ಕೊಂಡು ಓದ್ತಾ ಹೋಗಿ ಟೆಸ್ಟ್ ಸೀರೀಸ್ಗಳನ್ನು ಕೂಡ. ಓಕೆ, ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಹಿಂದೆ ಒಂದ್ಸಾರಿ, ಅದು ನಮ್ಮ ಲೈವ್ ಸೆಕ್ಷನ್ ಅಲ್ಲಿ ಇದೆ. ನೀವು ಟೆಸ್ಟ್ ಸೀರೀಸ್ ಅನ್ನು ತೆಗೆದುಕೊಂಡ್ರೂ ಕೂಡ ತೋರಿಸ್ತೀನಿ ಒಂದೇ ನಿಮಿಷ ನಿಮಗೆ. ನೀವು ಟೆಸ್ಟ್ ಸೀರೀಸ್ ಅನ್ನು ತೆಗೆದುಕೊಂಡ್ರು ಕೂಡ ಅಕಸ್ಮಾತ್ ಈ ತರ ಮಾಡದೇ ಇದ್ರೆ ಆಗಲ್ಲ ಅಂತ ಒಂದು ವಿಡಿಯೋ ಇದೆ ಇಲ್ಲಿ. ಎಸ್, ಇಲ್ಲಿದೆ ನೋಡ್ರಿ. ನೀವು ಹೀಗೆ ಮಾಡದಿದ್ದರೆ UPSC ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇಷ್ಟೇ ತೆಗೆದುಕೊಂಡ್ರು ಕೂಡ ವೇಸ್ಟ್ ಅಂತ ಇದೆ, ಇಲ್ಲಿ ತೋರಿಸ್ತಾ ಇದೆಯಲ್ಲ ಇದು. ಸೊ ಇದನ್ನ ನೀವು ಏನ್ ಮಾಡಬೇಕು, ನೋಡ್ಬೇಕು ಇದನ್ನ. ಓಕೆ, ಸೊ ಅದನ್ನ ಫಾಲೋ ಮಾಡಿ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಷ್ಟಾದ್ರೆ ಮುಗೀತು, ಇಲ್ಲಿಗೆ ಮುಗೀತು, ಮತ್ತೇನಿಲ್ಲ. ಇನ್ನು ಎಕ್ಸ್ಟ್ರಾ ಬರುತ್ತೆ UPSC KPSC ಅವರಿಗೆ ಮೇನ್ಸ್ ನೋಟ್ಸ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ನೀವು ಆ ಸಿಲೆಬಸ್ಗೆ ತಕ್ಕ ಹಾಗೆ ನೋಟ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ಯಾವ ತರ ನೋಟ್ಸ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ವಿಡಿಯೋ ಮಾಡಿದೀನಿ ನಾನು. ಬನ್ನಿ ಪಾಂಜನ ಇಲ್ಲಿ ನೋಡ್ರಿ, ಈ ವಿಡಿಯೋ ಇಲ್ಲಿ 5-6 ವರ್ಷ ನೀವು ಸೇವ್ ಮಾಡ್ಕೊಳ್ಬಹುದು ಅಂತ ವಿಡಿಯೋ ಇದೆಯಲ್ಲ. ಸೊ ಈ ವಿಡಿಯೋನ ಅದಕ್ಕೋಸ್ಕರ ನೋಡ್ಕೊಡ್ರಿ. ಆಮೇಲೆ ಪಾಂಜನ IAS ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಂತ ಇದೆ, ಬಹಳಷ್ಟು ಮಾಹಿತಿನ ಕೊಟ್ಟಿದ್ದೀವಿ ನಾವು. ತುಂಬಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ UPSC ಏನೇನು ಬೇಕು ಎಲ್ಲವನ್ನು ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ನೀವು ಕಟ್ಟಿರುವಂತ ಸಂಸ್ಥೆ. ನಾವು ಮಾಡಬೇಕಂತ ಆಸೆನೂ ಇರಲಿಲ್ಲ, ಅದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿನೂ ಇರಲಿಲ್ಲ. ನಮಗ್ ಯಾವಾಗ ಕ್ಲಾರಿಟಿ ಬಂತು ಅಂದ್ರೆ ಏನು ಕೊರತೆ ಇದೆ ಅಂತ ನೀವೇನ್ ಹೇಳೋಕ್ ಸ್ಟಾರ್ಟ್ ಮಾಡಿದ್ರಿ ನೋಡ್ರಿ, ಅವಾಗ ಬಂದಿದ್ದು. ಸೊ ನಿಮ್ಮ ಕೊರತೆಯನ್ನು ನಾವು ತುಂಬಿಕೊಂಡು ಹೋಗ್ತಾ ಇದೀವಿ ಹೊರತು ಇಲ್ಲಿ ನಮ್ಮದನ್ನುವಂಥದ್ದು ಸ್ವಾರ್ಥ ಅನ್ನುವಂಥದ್ದು ಏನೂ ಇಲ್ಲ. ನಿಮ್ಮಲ್ಲಿ ಪ್ರಯತ್ನ ಮಾಡ್ಬೇಕನ್ನುವಂತ ಹಠ ಇದೆ, ಒಂದು ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆಯನ್ನ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ತರ ಮಾಡ್ರಿ. 1-2 ವರ್ಷ ಮಾತ್ರ ಈ ಒಂದು ಫೀಲ್ಡ್ ಅಲ್ಲಿ ಇರ್ರಿ, ಆಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇಲ್ಲಿ ಮುಂದುವರಿರಿ, ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಿ. ಇದ್ರ ಜೊತೆನೆ ಸ್ಕಿಲ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಡೈಲಿ 1-1.5 ಗಂಟೆ ನಿಮ್ಮ ಸ್ಕಿಲ್ ಮೇಲೆ ಕೂಡ ನೀವೇನ್ ಮಾಡ್ರಿ, ಫೋಕಸ್ ಮಾಡ್ರಿ. ಇನ್ನು ಕರ್ನಾಟಕದಲ್ಲಿ ಒಂದು ಹವ್ಯಾಸವನ್ನ ಬೆಳೆಸಿಬಿಟ್ಟಿದ್ದಾರೆ ಬಹಳಷ್ಟು ಕೋಚಿಂಗ್ ಸಂಸ್ಥೆಯವರು, ಮ್ಯಾರಥಾನ್ ಸೆಷನ್ಸ್, ಮ್ಯಾರಥಾನ್ ಕ್ಲಾಸಸ್ ಅಂತ ಹೇಳಿ. ಸೊ ಅಂತವನ್ನೆಲ್ಲ ಯಾವಾಗ ನೋಡೋದು ಅಂತ ಅಂದ್ರೆ, ನೀವು ಸಿಲೆಬಸ್ ಎಲ್ಲ ಮುಗಿಸ್ಕೊಂಡಿರ್ತೀರಿ, ಓದೋಕ್ ಬೋರ್ ಆಗ್ತಾ ಇರತ್ತೆ, ಸುಮ್ನೆ ಆರಾಮಾಗಿರ್ತೀರಿ ನೋಡ್ರಿ, ಅವಾಗ ನೋಡೋದು ಅವನ್ನೆಲ್ಲ. ಈಗ್ಲಿಂದಾನೆ ಅಂತವನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ, ಅವೆಲ್ಲ ವೇಸ್ಟ್. ಓಕೆ, ಅವೆಲ್ಲ ಯಾವಾಗ ಮೊದಲು ನಿಮ್ಮ ಪ್ರಯತ್ನದಿಂದ ನೀವು ಕ್ಲಾಸ್ ಕೇಳ್ಕೊಂಡು ಪೂರ್ತಿ ನೋಟ್ಸ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡಿದೀರಿ, ಅವಾಗ ಏನೋ ಖಾಲಿ ಇದೀರಿ, ಎಕ್ಸಾಮ್ ಸಮೀಪ ಬಂದಾಗ ರಿವಿಷನ್ ಕ್ಲಾಸಸ್ ಏನೋ ಮಾಡ್ತಾ ಇದಾರೆ ಅಂದಾಗ ಅದನ್ನ ನೋಡೋದು. ಮೊದ್ಲಿಂದಾನೇ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ರಿ, ಅಲ್ಲೆಲ್ಲ ಸಿಗಲ್ಲ ನಿಮಗೆ. ಓಕೆ, ಬಹಳಷ್ಟು ಕ್ವಶನ್ ಆನ್ಸರ್ ಸೆಷನ್, ಲೈವ್ ಸೆಷನ್, ಮ್ಯಾರಥಾನ್ ಸೆಷನ್, ಅದು ಇದು ಎಲ್ಲ ಮಾಡ್ತಿರ್ತಾರೆ, ಅವೆಲ್ಲ ತಪ್ಪು. ಅವೆಲ್ಲ ಯಾವಾಗ ಲಾಸ್ಟ್ ಮೊಮೆಂಟ್ ಅಲ್ಲಿ, ಆರಂಭದಲ್ಲಿ ಅವುಗಳ ಮೇಲೆ ನೀವು ಡಿಪೆಂಡ್ ಆದ್ರಿ, ಅದು ವೇಸ್ಟ್ ಆಗುತ್ತೆ. ಇಷ್ಟು ಮಾಡ್ತೀರಿ ಅಲ್ವಾ, ಇಷ್ಟು ಮಾಡೋದಾದ್ರೆ ಓಕೆ, ನಿಮ್ಮಿಂದ ಒಂದು ಕಮೆಂಟ್ ಬರ್ಬೇಕು ನಮಗೆ. ಯಾವ ತರ ಅಂತ ಅಂದ್ರೆ, ಏನೂ ಇಲ್ಲ, ಈ ತರ ಅಂದ್ರೆ 1 ವರ್ಷದಲ್ಲಿ ನಾನು ಈ ತರ ಪ್ಲಾನ್ ಮಾಡ್ಕೊಂಡು ಯಶಸ್ವಿ ಆಗ್ತೀನಿ ಅನ್ನೋ ಒಂದು ಕಮೆಂಟ್ ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಆ ತರ ಬರಬೇಕು. ಆಮೇಲೆ ನಿಮ್ಗೆ ಯಾವ ವಿಷಯದ ಮೇಲೆ ಮತ್ತೆ ಕ್ಲಾರಿಟಿ ಇಲ್ಲ, ಯಾವ್ಯಾವ ವಿಷಯಗಳ ಮೇಲೆ ನಾನು ವಿಡಿಯೋ ಮಾಡಲಿ ಅನ್ನೋದು ನಾನು ನೀವು ತಿಳಿಸ್ಕೊಡ್ಬೇಕು. ಆ ತರ ಮಾಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನ ಆ ಸಾಮರ್ಥ್ಯಕ್ಕೆ ಬೆಂಬಲ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಿಮ್ಗೇನ್ ಬೇಕು ಹೇಳ್ರಿ, ನಾವು ತಯಾರಿ ಮಾಡಿ ತಗೊಂಡು ಬರ್ತೀವಿ. ಓದ್ರಿ ಚೆನ್ನಾಗಿ, ನಿಮಗೋಸ್ಕರನೇ ಇದೆ ಈ ಸಂಸ್ಥೆ. ನಿಮ್ಮ ಓದಿಗೆ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ. ನೀವು ಓದಿ 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 ಬರೀರಿ, ಪಾಸ್ ಆಗ್ರಿ, ರ್ಯಾಂಕ್ ತಗೊಂಡ್ ಬನ್ರಿ. ಕರ್ನಾಟಕದ ವಿದ್ಯಾರ್ಥಿಗಳು ಅಧಿಕಾರಿಗಳಾಗಬೇಕು, ಅಧಿಕಾರಿಗಳಾಗಿ ಈ ಸಿಸ್ಟಮ್ ಅನ್ನ ಆಳಬೇಕು ನೀವು. ಓಕೆ, ಅದೊಂದೇ ನಮ್ ಕನಸು. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರು ಕೂಡ ಯಾರ 5-6 ವರ್ಷದಿಂದ ಓದ್ತಾ ಇದ್ರು ಕೂಡ ರ್ಯಾಂಕ್ ಬಂದಿಲ್ಲ ನೋಡ್ರಿ, ಅವ್ರಿಗೆ ಇದನ್ನ ಶೇರ್ ಮಾಡಿ. ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ. ಆಲ್ ದಿ ಬೆಸ್ಟ್.